ಅವರು ನೆಹರು ಫೋಟೋ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ನೆಹರು ಅವರಿಂದಲೇ ದೇಶ ಒಡೆದು ಹೋಯ್ತು ಅಂತಾರೆ. ಪಾಕಿಸ್ತಾನ್ ಬೇರೆ ಆಗದಿದ್ರೆ ಅಲ್ಲಿ ಮುಸಲ್ಮಾನರು ಇಲ್ಲೇ ಇರ್ತಾ ಇದ್ರು. ಆದರೆ ದೇಶ ವಿಭಜನೆಯಿಂದ ಬಿಜೆಪಿಗೆ ಅನುಕೂಲವಾಗಲಿಲ್ವೇ? ಈ ಕಾರಣಕ್ಕಾದ್ರೂ ಬಿಜೆಪಿಯವರು ನೆಹರು ಅವರನ್ನ ಪೂಜೆ ಮಾಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಇವರು ನೆಹರು ಸಾಹೇಬ್ರನ್ನ ಬೈತಾರೆ. ನೆಹರು ಅವರಿಂದನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು. ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ತೆ ನಿಮಗೆ ಅನುಕೂಲ ಆಗೈತಾ ಅನಾನುಕೂಲ ಆಗೈತಾ? ಬಿಜೆಪಿ ಅವರಿಗೆ ಈ ದೇಶ ಎರಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳಬೇಕು ಅವರು. ಮತ್ತೆ ನೆಹರು ಬೈತಾರೆ ನೋಡಿ. ನೆಹರು ನೀವರೇ ಬೈಯೋದು. ನೆಹರುವಿಂದನೇ ಈ ದೇಶ ಹೊಡೆದೋಗ್ಬಿಡ್ತು. ಆಯ್ತಪ್ಪ ಹೊಡೆದೋಯ್ತು ಅಂತ ನೀವ್ ಹೇಳ್ತೀರಿ. ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ? ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ಳಿ ಫಸ್ಟ್. ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ. ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ಬಿಕಾಸ್ ಆಫ್ ನೆಹರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತಂತಂದ್ರೆ ನಿಮಗೆ ತೊಂದರೆ ಏನಾಯ್ತು? ಮತ್ತೆ ನೀವು ನೆಹರು ಸಾಹೇಬ್ರನ್ನ ಯಾಕೆ ಬೈಬೇಕು? ಬೈಬಾರ್ದಲ್ಲ ನೀವು. ಬಿಜೆಪಿ ಅವರು ನೆಹರು ಫೋಟೋ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ನೆಹರು ಅವರಿಂದಲೇ ದೇಶ ಒಡೆದು ಹೋಯ್ತು ಅಂತಾರೆ. ಪಾಕಿಸ್ತಾನ್ ಬೇರೆ ಆಗದಿದ್ರೆ ಅಲ್ಲಿ ಮುಸಲ್ಮಾನರು ಇಲ್ಲೇ ಇರ್ತಾ ಇದ್ರು. ಆದರೆ ದೇಶ ವಿಭಜನೆಯಿಂದ ಬಿಜೆಪಿಗೆ ಅನುಕೂಲವಾಗಲಿಲ್ವೇ? ಈ ಕಾರಣಕ್ಕಾದ್ರೂ ಬಿಜೆಪಿಯವರು ನೆಹರು ಅವರನ್ನ ಪೂಜೆ ಮಾಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಇವರು ನೆಹರು ಸಾಹೇಬ್ರನ್ನ ಬೈತಾರೆ. ನೆಹರು ಅವರಿಂದನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು. ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ತೆ ನಿಮಗೆ ಅನುಕೂಲ ಆಗೈತಾ ಅನಾನುಕೂಲ ಆಗೈತಾ? ಬಿಜೆಪಿ ಅವರಿಗೆ ಈ ದೇಶ ಎರಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳಬೇಕು ಅವರು. ಮತ್ತೆ ನೆಹರು ಬೈತಾರೆ ನೋಡಿ. ನೆಹರು ನೀವರೇ ಬೈಯೋದು. ನೆಹರುವಿಂದನೇ ಈ ದೇಶ ಹೊಡೆದೋಗ್ಬಿಡ್ತು. ಆಯ್ತಪ್ಪ ಹೊಡೆದೋಯ್ತು ಅಂತ ನೀವ್ ಹೇಳ್ತೀರಿ. ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ? ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ಳಿ ಫಸ್ಟ್. ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ. ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ಬಿಕಾಸ್ ಆಫ್ ನೆಹರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತಂತಂದ್ರೆ ನಿಮಗೆ ತೊಂದರೆ ಏನಾಯ್ತು? ಮತ್ತೆ ನೀವು ನೆಹರು ಸಾಹೇಬ್ರನ್ನ ಯಾಕೆ ಬೈಬೇಕು? ಬೈಬಾರ್ದಲ್ಲ ನೀವು. ಬಿಜೆಪಿ ಅವರು ನೆಹರು ಫೋಟೋ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ನೆಹರು ಅವರಿಂದಲೇ ದೇಶ ಒಡೆದು ಹೋಯ್ತು ಅಂತಾರೆ. ಪಾಕಿಸ್ತಾನ್ ಬೇರೆ ಆಗದಿದ್ರೆ ಅಲ್ಲಿ ಮುಸಲ್ಮಾನರು ಇಲ್ಲೇ ಇರ್ತಾ ಇದ್ರು. ಆದರೆ ದೇಶ ವಿಭಜನೆಯಿಂದ ಬಿಜೆಪಿಗೆ ಅನುಕೂಲವಾಗಲಿಲ್ವೇ? ಈ ಕಾರಣಕ್ಕಾದ್ರೂ ಬಿಜೆಪಿಯವರು ನೆಹರು ಅವರನ್ನ ಪೂಜೆ ಮಾಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಇವರು ನೆಹರು ಸಾಹೇಬ್ರನ್ನ ಬೈತಾರೆ. ನೆಹರು ಅವರಿಂದನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು. ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ತೆ ನಿಮಗೆ ಅನುಕೂಲ ಆಗೈತಾ ಅನಾನುಕೂಲ ಆಗೈತಾ? ಬಿಜೆಪಿ ಅವರಿಗೆ ಈ ದೇಶ ಎರಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳಬೇಕು ಅವರು. ಮತ್ತೆ ನೆಹರು ಬೈತಾರೆ ನೋಡಿ. ನೆಹರು ನೀವರೇ ಬೈಯೋದು. ನೆಹರುವಿಂದನೇ ಈ ದೇಶ ಹೊಡೆದೋಗ್ಬಿಡ್ತು. ಆಯ್ತಪ್ಪ ಹೊಡೆದೋಯ್ತು ಅಂತ ನೀವ್ ಹೇಳ್ತೀರಿ. ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ? ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ಳಿ ಫಸ್ಟ್. ನಿಮಗೆ ಅನುಕೂಲ ಆಗಿದ್ರೆ ನೆಹರು ಅವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ. ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ಬಿಕಾಸ್ ಆಫ್ ನೆಹರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತಂತಂದ್ರೆ ನಿಮಗೆ ತೊಂದರೆ ಏನಾಯ್ತು? ಮತ್ತೆ ನೀವು ನೆಹರು ಸಾಹೇಬ್ರನ್ನ ಯಾಕೆ ಬೈಬೇಕು? ಬೈಬಾರ್ದಲ್ಲ ನೀವು. ಬಿಜೆಪಿ ಅವರು ನೆಹರು ಫೋಟೋ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ನೆಹರು ಅವರಿಂದಲೇ ದೇಶ ಒಡೆದು ಹೋಯ್ತು ಅಂತಾರೆ. ಪಾಕಿಸ್ತಾನ್ ಬೇರೆ ಆಗದಿದ್ರೆ ಅಲ್ಲಿ ಮುಸಲ್ಮಾನರು ಇಲ್ಲೇ ಇರ್ತಾ ಇದ್ರು. ಆದರೆ ದೇಶ ವಿಭಜನೆಯಿಂದ ಬಿಜೆಪಿಗೆ ಅನುಕೂಲವಾಗಲಿಲ್ವೇ? ಈ ಕಾರಣಕ್ಕಾದ್ರೂ ಬಿಜೆಪಿಯವರು ನೆಹರು ಅವರನ್ನ ಪೂಜೆ ಮಾಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಇವರು ನೆಹರು ಸಾಹೇಬ್ರನ್ನ ಬೈತಾರೆ. ನೆಹರು ಅವರಿಂದನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು.
ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ ನಿಮಗೆ ಅನುಕೂಲ ಆಗೈತಾ ಅನಾನುಕೂಲ ಆಗೈತಾ? ಬಿಜೆಪಿ ಅವರಿಗೆ ಈ ದೇಶ ಎರಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೇಕು ಅವರು. ಮತ್ ನೇರು ಬೈತಾರೆ ನೋಡಿ, ನೀವೇ ಬೈಯೋದು. ನೇರದಿಂದನೇ ಈ ದೇಶ ಹೊಡೆದೋಗ್ಬಿಡ್ತು. ಆಯ್ತಪ್ಪ ಹೊಡೆದೋಯ್ತು ಅಂತ ನೀವ್ ಹೇಳ್ತೀರಿ. ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ ನಿಮಗೆ? ಅನುಕೂಲ ಆಗಿದ್ರೆ ನೇರು ಅವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ಳಿ ಫಸ್ಟ್. ನಿಮಗೆ ಅನುಕೂಲ ಆಗಿದ್ರೆ ನೇರು ಅವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ. ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ಬಿಕಾಸ್ ಆಫ್ ನೇರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತಂತಂದ್ರೆ ನಿಮಗೆ ತೊಂದರೆ ಏನೈತೆ? ಮತ್ತೆ ನೀವು ನೇರು ಸಾಹೇಬ್ರನ್ನ ಯಾಕೆ ಬೈಬೇಕು? ಬೈಬಾರ್ದಲ್ಲ ನೀವು. ಬಿಜೆಪಿ ಅವರು ನೆಹರು ಫೋಟೋ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ನೆಹರು ಅವರಿಂದಲೇ ದೇಶ ಒಡೆದು ಹೋಯ್ತು ಅಂತಾರೆ. ಪಾಕಿಸ್ತಾನ್ ಬೇರೆ ಆಗದಿದ್ರೆ ಅಲ್ಲಿ ಮುಸಲ್ಮಾನರು ಇಲ್ಲೇ ಇರ್ತಾ ಇದ್ರು. ಆದರೆ ದೇಶ ವಿಭಜನೆಯಿಂದ ಬಿಜೆಪಿಗೆ ಅನುಕೂಲವಾಗಲಿಲ್ವೇ? ಈ ಕಾರಣಕ್ಕಾದ್ರೂ ಬಿಜೆಪಿ ಅವರು ನೆಹರು ಅವರನ್ನ ಪೂಜೆ ಮಾಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಇವ್ರು ನೇರು ಸಾಹೇಬ್ರನ್ನ ಬೈತಾರೆ. ನೇರು ಅವರಿಂದನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು. ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ ನಿಮಗೆ ಅನುಕೂಲ ಆಗೈತಾ ಅನಾನುಕೂಲ ಆಗೈತಾ? ಬಿಜೆಪಿ ಅವರಿಗೆ ಈ ದೇಶ ಎರಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೇಕು ಅವರು. ಮತ್ ನೇರು ಬೈತಾರೆ ನೋಡಿ, ನೀವೇ ಬೈಯೋದು. ನೇರದಿಂದನೇ ಈ ದೇಶ ಹೊಡೆದೋಗ್ಬಿಡ್ತು. ಆಯ್ತಪ್ಪ ಹೊಡೆದೋಯ್ತು ಅಂತ ನೀವ್ ಹೇಳ್ತೀರಿ. ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ ನಿಮಗೆ? ಅನುಕೂಲ ಆಗಿದ್ರೆ ನೇರು ಅವ್ರ ಫೋಟೋ ನಿಮ್ಮ ಆಫೀಸ್ನಾಗ ಇಟ್ಕೊಳ್ಳಿ ಫಸ್ಟ್. ನಿಮಗೆ ಅನುಕೂಲ ಆಗಿದ್ರೆ ನೇರು ಅವ್ರ ಫೋಟೋ ಫಸ್ಟ್ ನೀವು ಆಫೀಸ್ನಾಗ ಇಟ್ಕೊಳ್ಳಿ. ಹೈಪೋಥೆಟಿಕಲಿ ಲೆಟ್ ಅಸ್ ಸೇ ಬಿಕಾಸ್ ಆಫ್ ನೇರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತಂತಂದ್ರೆ ನಿಮಗೆ ತೊಂದರೆ ಏನೈತೆ? ಮತ್ತೆ ನೀವು ನೇರು ಸಾಹೇಬ್ರನ್ನ ಯಾಕೆ ಬೈಬೇಕು? ಬೈಬಾರ್ದಲ್ಲ ನೀವು. ಬಿಜೆಪಿ ಅವರು ನೆಹರು ಫೋಟೋ ಇಟ್ಟು ಪೂಜೆ ಮಾಡಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ನೆಹರು ಅವರಿಂದಲೇ ದೇಶ ಒಡೆದು ಹೋಯ್ತು ಅಂತಾರೆ. ಪಾಕಿಸ್ತಾನ್ ಬೇರೆ ಆಗದಿದ್ರೆ ಅಲ್ಲಿ ಮುಸಲ್ಮಾನರು ಇಲ್ಲೇ ಇರ್ತಾ ಇದ್ರು. ಆದರೆ ದೇಶ ವಿಭಜನೆಯಿಂದ ಬಿಜೆಪಿಗೆ ಅನುಕೂಲವಾಗಲಿಲ್ವೇ? ಈ ಕಾರಣಕ್ಕಾದ್ರೂ ಬಿಜೆಪಿ ಅವರು ನೆಹರು ಅವರನ್ನ ಪೂಜೆ ಮಾಡಲಿ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಇವ್ರು ನೇರು ಸಾಹೇಬ್ರನ್ನ ಬೈತಾರೆ. ನೇರು ಅವರಿಂದನೇ ದೇಶ ಒಡೆದೋಗ್ಬಿಡ್ತು, ಪಾಕಿಸ್ತಾನ ಆಯ್ತು. ಯಾರು ಹೇಳೋದು? ಯಾರು ಹೇಳ್ತಾರೆ? ಮತ್ ನಿಮಗೆ ಅನುಕೂಲ ಆಗೈತಾ ಅನಾನುಕೂಲ ಆಗೈತಾ? ಬಿಜೆಪಿ